ಹಾಸನದ ಸಮಾವೇಶವೊಂದರಲ್ಲಿ ಎಚ್.ಡಿ. ದೇವೇಗೌಡರು ಮತ್ತು ಕುಮಾರಸ್ವಾಮಿ, ಸೂರಜ್ ರೇವಣ್ಣ ಮತ್ತು ರೇವಣ್ಣ ಆಡಿದ ಒಂದಷ್ಟು ಮಾತುಗಳ ಪೈಕಿ ಜೆಡಿಎಸ್ ಬಿಟ್ಟಿದ್ದು ದ್ರೋಹ ಅನ್ನುವಂತಹ ಪದ ಸಂಭೋಗ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಬಿಟ್ಟಿದ್ದು ದ್ರೋಹ ಹೇಗಾಗುತ್ತೆ ಅಂತ ಹೇಳಿ ಬಿಟ್ಟ ವಲಸಿಗ ಒಬ್ಬರು ಹೇಳಿದ್ದಾರೆ. ನಾನಿದ್ದಿದ್ರೆ ಇನ್ನೊಂದು ಸೀಟ್ ಜಾಸ್ತಿ ಆಗೋದಷ್ಟೇ, ನಾನೇನು ಕೊಲೆ ಮೋಸ ದಗ ಮಾಡಿದ್ದೀನ, ನನ್ನನ್ನ ಬೈಯೋದು ಯಾಕೆ? ಅರಸೀಕೆರೆ ಶಾಸಕರು ಅನ್ಕೋತೀನಿ, ನಾನಿದ್ದಿದ್ರೆ ಇನ್ನೊಂದು ಸೀಟ್ ಜಾಸ್ತಿ ಆಗೋದಷ್ಟೇ, ನಾನೇನು ಕೊಲೆ ಮಾಡಿದ್ನ, ನಾನೇನು ದ್ರೋಹ ಮಾಡಿದ್ನ, ನಾನೇನು ದರೋಡೆ ಮಾಡಿದ್ನ ಅಂತ ಕೇಳ್ತಾರೆ. ಏನು ದ್ರೋಹ ಮಾಡಿದ್ದೀನಿ ಹೇಳಿ? ಜೆಡಿಎಸ್ ನಾಯಕರಿಗೆ ಶಿವಲಿಂಗೇಗೌಡ ಪ್ರಶ್ನೆ. ನನ್ನನ್ನು ಬೈಯೋದಕ್ಕೊಂದು ಸಮಾವೇಶ ಮಾಡಿದ್ರು, ಅದರಲ್ಲೂ ಗೌಡರು ಅವರ ಮಕ್ಕಳ ಭಾಷಣ ಮಾಡಿದ್ರು. ಆ ಸಮಾವೇಶದಲ್ಲಿ ಎಲ್ಲ ಒಂದು 5 ಸೆಕೆಂಡು ಶಿವಲಿಂಗೇಗೌಡರ ಬಗ್ಗೆ ಮಾತನಾಡಿರ್ಬೋದು ಅಷ್ಟೇ. ನಾನು ಸಮಾವೇಶ ಮಾಡಿ ಬೈತೀನಿ, ನಿಮ್ಮ ಮನೆಯವರಿಗೆ ಎಲ್ಲ ಅಧಿಕಾರ ಕೊಡ್ತಿದ್ರಿ, ಅದಕ್ಕೆ ಪಕ್ಷ ಬಿಟ್ಟೆ. ಕರ್ನಾಟಕ ರಾಜ್ಯದಲ್ಲಿ ನನ್ನದೇ ಆದ ವ್ಯಕ್ತಿತ್ವ ಇದೆ, ಶಿವಲಿಂಗೇಗೌಡರು ಹೇಳೋದಿದು. ನಾನು ಬೆಳೆದಿದ್ದೀನಿ, ರಾಜಕೀಯ ಏನು ಅಂತ ನನಗೆ ಗೊತ್ತಿದೆ. ನೀವು ಯಡಿಯೂರಪ್ಪರಿಗೆ ಸಿಎಂ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಅಧಿಕಾರ ಕೊಟ್ರ? ಇಲ್ಲ. ಅವರಿಗೆ ಮೋಸ ಮಾಡಿದಂತೆ ಆಗಲಿಲ್ವಾ? ಜೆಡಿಎಸ್ ನಾಯಕರ ವಿರುದ್ಧ ಶಿವಲಿಂಗೇಗೌಡ ವಾಗ್ದಾಳಿ. ಜೆಡಿಎಸ್ ಬಿಟ್ಟಿದ್ದು ದ್ರೋಹ ಹೇಗಾಗುತ್ತೆ? ಸಮಾವೇಶದಲ್ಲಿ ಪ್ರಶ್ನೆ ಮಾಡುವ ಅಧಿಕಾರ ದೇವೇಗೌಡರಿಗೂ, ಕುಮಾರಸ್ವಾಮಿಗೂ, ರೇವಣ್ಣರಿಗೂ, ನಿಖಿಲ್ ಕುಮಾರಸ್ವಾಮಿಗೂ, ಸೂರಜ್ಜಿಗೂ, ಇನ್ನು ಸ್ವರೂಪಗೂ ಹೆಂಗಿದೆಯೋ ಅಷ್ಟೇ ಉತ್ತರ ಕೊಡೋ ಅಧಿಕಾರವು ಶಿವಲಿಂಗೇಗೌಡರಿಗಿದೆ. ಸಮಾವೇಶದಲ್ಲಿ ರೇವಣ್ಣರನ್ನ ಅರೆಸ್ಟ್ ಮಾಡಿದ ವಿಚಾರವನ್ನ ಹಿಡಿದು ಜೆಡಿಎಸ್ನಲ್ಲೇ ಬೆಳೆದು ಜೆಡಿಎಸ್ನಲ್ಲೇ MLA ಆಗಿ ಜೆಡಿಎಸ್ನಿಂದ ಬಿಜೆಪಿಗೂ, ಜೆಡಿಎಸ್ನಿಂದ ಕಾಂಗ್ರೆಸ್ಸಿಗೂ, ಜೆಡಿಎಸ್ನಿಂದ ಮತ್ತೊಂದು ಪಕ್ಷಕ್ಕೂ ಹೋದ ವಲಸಿಗರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ರಿ. ಆ ಪ್ರಶ್ನೆಗಳಿಗೆ ಶಿವಲಿಂಗೇಗೌಡರು ಉತ್ತರವನ್ನು ಕೊಡ್ತಿದ್ದಾರೆ. ನೀವು ನಿಮ್ಮ ಪಕ್ಷದಲ್ಲಿ ಪ್ರತಿ ಅಧಿಕಾರವನ್ನ ನಿಮ್ಮ ಕುಟುಂಬದವರಿಗೆ ಕೊಡ್ತಾ ಹೋದ್ರೆ ಸಾಮಾನ್ಯ ಕಾರ್ಯಕರ್ತರನ್ನ ನೀವು ಬೆಳೆಸೋದು ಯಾವಾಗ? ಸ್ಥಳೀಯ ಜಿಲ್ಲಾ ಮಟ್ಟದ ನಾಯಕರುಗಳನ್ನು ನೀವು ಬೆಳೆಸೋದು ಯಾವಾಗ? ಈ ಹಿಂದೆ ಯಡಿಯೂರಪ್ಪನವರಿಗೆ ನೀವು ಅಧಿಕಾರ ಕೊಡ್ತೀನಿ ಅಂತ ಹೇಳಿ ಏನು ಮಾಡಿದ್ರಿ? ಅದು ಮೋಸ ಅಲ್ವಾ? ಮತ್ತೆ ಯಾಕೆ ನಿಮ್ಮ ಮೊಮ್ಮಗ ಭಾಷಣದಲ್ಲಿ ನಮ್ಮನೇಲಿ ಊಟ ಮಾಡಿ, ನಮ್ಮನೇಲೇ ಬೆಳೆದು ನಮಗೆ ದ್ರೋಹ ಮಾಡುವುದ್ರು ಅಂತ ಹೇಳೋದು? ಈ ತರಹದ ಅರ್ಥಗಳಲ್ಲೂ ಕೂಡ ಮಾತನಾಡಿದ್ರು. ಒಂದು ದೇವೇಗೌಡರ ಸಮಾವೇಶದಲ್ಲಿದ್ದಂತಹ ಪ್ರಶ್ನೆಗಳಲ್ಲೂ ಕೂಡ ಒಂದು ಭಾವನಾತ್ಮಕ ಟಚ್ ಇತ್ತು. ಶಿವಲಿಂಗೇಗೌಡರು ಕೊಡ್ತಾ ಇರುವಂಥ ಉತ್ತರದಲ್ಲೂ ಕೂಡ ಒಂದು ಎಮೋಷನಲ್ ಟಚ್ ಇದೆ. ದ್ರೋಹ ಮಾಡಿ ಹೋದ್ರು ಅನ್ನೋದು ನಿಖಿಲ್ ವಾದ ಆದರೆ, ನಾವು ಹೆಂಗೆ ದ್ರೋಹ ಮಾಡಿದ್ವಿ ಅಂತ ಹೇಳಿ ಅನ್ನೋದು ವಾದ ಶಿವಲಿಂಗೇಗೌಡರದು. ನಾನು ಸುಳ್ಳು ಹೇಳಲಿಲ್ಲ, ನಾನು ರಾಬ್ರಿ ಮಾಡಲಿಲ್ಲ, ನಿಮ್ಮಲ್ಲಿ ನನಗೊಂದು ಅಸಮಾಧಾನ ಇತ್ತು, ಕುಟುಂಬ ರಾಜಕಾರಣ ಅನ್ನೋ ಹೆಸರಿಗೆ ತಕ್ಕನಾಗಿ ನೀವು ನಡ್ಕೋತಾ ಇದ್ರಿ, ಹಾಗಾಗಿ ಬಿಟ್ಟು ಬಂದೆ. ಕಡ್ಡಿ ಮುರಿದಂಗೆ ಹೇಳಿದ್ದಾರೆ. ನಾನೇನಾದರೂ ಇದ್ದಿದ್ರೆ ಇನ್ನೊಂದು ಸೀಟ್ ಜಾಸ್ತಿ ಆಗ್ತಾ ಇತ್ತೆ ಹೊರತು ಬೇರೆ ಏನು ಆಗ್ತಾ ಇರಲಿಲ್ಲ. ಏನು ದ್ರೋಹ ಮಾಡಿದ್ದೀನಿ ಹೇಳಿ? ಜೆಡಿಎಸ್ ನಾಯಕರಿಗೆ ಶಿವಲಿಂಗೇಗೌಡ ಪ್ರಶ್ನೆ. ನನ್ನನ್ನು ಬೈಯೋದಕ್ಕೊಂದು ಸಮಾವೇಶ ಮಾಡಿದ್ರಿ, ಅದರಲ್ಲಿ ಗೌಡರು ಅವರ ಮಕ್ಕಳು ಭಾಷಣ ಮಾಡಿದ್ರು, ನಾನು ಸಮಾವೇಶ ಮಾಡಿ ಬೈತೀನಿ, ನಿಮ್ಮ ಮನೆಯವರಿಗೆ ಎಲ್ಲ ಅಧಿಕಾರ ಕೊಡ್ತಿದ್ರೆ ಅದಕ್ಕೆ ನಾನು ಪಕ್ಷ ಬಿಟ್ಟೆ. ಕರ್ನಾಟಕ ರಾಜ್ಯದಲ್ಲಿ ನನ್ನದೇ ಆದ ವ್ಯಕ್ತಿತ್ವ ಇದೆ, ಅಂದರೆ ಒಂದು ಪರ್ಸ್ನಲ್ ವರ್ಚಸ್ಸಿದೆ ಅಂತ. ಎಲ್ಲ ಬೆಳೆದಿದ್ದೀನಿ, ರಾಜಕೀಯ ಏನು ಅಂತ ನನಗೆ ಗೊತ್ತಿದೆ, ನಾನು ನನ್ನ ಪಥದಲ್ಲಿ ಸಾಕ್ತಾ ಇದ್ದೀನಿ, ನನ್ನನ್ನು ತಡೆಯೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಅಂಥೇಳಿ ಶಿವಲಿಂಗೇಗೌಡರು ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.